channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು ಮಕ್ಕಳೇ. ಈ ವಿಡಿಯೋದಲ್ಲಿ ನಾವು 4ನೇ ತರಗತಿಯ ಗಣಿತ ವಿಷಯದ ಭಾಗ 1ರಲ್ಲಿನ 2ನೇ ಅಧ್ಯಾಯವಾದ ಸಂಖ್ಯೆಗಳು ಎಂಬ ಅಧ್ಯಾಯದಲ್ಲಿ ಅಭ್ಯಾಸ 2.1ರಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳನ್ನು ಬಿಡಿಸೋಣ ಮಕ್ಕಳೇ. 1001ರ ಮುಂದಿನ ಸಂಖ್ಯೆ ಯಾವುದು? 1001 ಪ್ಲಸ್ 1 ಈಕ್ವಲ್ಸ್ ಟು 1002. ಇದೇ ರೀತಿ 1000ದ ನಂತರದ ಸಂಖ್ಯೆಗಳ ಪಟ್ಟಿಯನ್ನು ರಚಿಸಿ ಓದೋಣ ಅಂತ ಇದೆ ಮಕ್ಕಳೇ. ನೋಡಿ ಮಕ್ಕಳೇ, ಮುಂದಿನ ಸಂಖ್ಯೆ ಅಂದ್ರೆ ಅದಕ್ಕೆ ಒಂದು ಸಂಖ್ಯೆಯನ್ನ ಕೂಡಿಸ್ತಾ ಹೋಗ್ತೀವಲ್ವಾ, ಅದೇ ರೀತಿಯಲ್ಲಿ ನೋಡಿ 1101, 1102 ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಮುಂದಿನ ಸಂಖ್ಯೆಗಳನ್ನ ನೀವು ಬರಿಬೇಕು ಮಕ್ಕಳೇ. ಇದಕ್ಕೆ ಒಂದು ಸಂಖ್ಯೆಯನ್ನ ಕೂಡಿಸ್ಬೇಕು. ಅಂದ್ರೆ 1103, 1104, 1105 ಈ ರೀತಿಯಲ್ಲಿ ಬರಿಬೇಕು ಮಕ್ಕಳೇ. ನೋಡಿ ಗಮನಿಸಿ. ನೋಡಿ ಮಕ್ಕಳೇ, ಇದೇ ರೀತಿ ನೀವು ಸಹ ಸಂಖ್ಯೆಗೆ ಒಂದೊಂದು ಸಂಖ್ಯೆಗಳನ್ನು ಕೂಡಿಸ್ತಾ ಹೋಗಿ. ಅದೇ ರೀತಿ 3701, 3702, 3703 ಹೀಗೆ ಒಂದೊಂದು ಸಂಖ್ಯೆಗಳನ್ನು ಕೂಡಿಸ್ತಾ ಬರಿಬೇಕು ಮಕ್ಕಳೇ. ಇದೇ ರೀತಿಯಲ್ಲಿ ಇಲ್ಲಿ ಕೊಟ್ಟಂತಹ ಖಾಲಿ ಜಾಗವನ್ನು ನೀವು ಭರ್ತಿ ಮಾಡಬೇಕು ಮಕ್ಕಳೇ. ನೋಡಿ ಮಕ್ಕಳೇ, 10,000ದವರೆಗೆ ಸಂಖ್ಯೆಗಳನ್ನು ನೀವು ಬರಿಬೇಕು. ನಂತರ ಪುಟ ಸಂಖ್ಯೆ 19 ಗಮನಿಸಿ ಮಕ್ಕಳೇ. ಈ ಸಂಖ್ಯೆಗಳನ್ನು ಪದಗಳ ರೂಪದಲ್ಲಿ ಬರೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ ಮಕ್ಕಳೇ, ಇಲ್ಲಿ ಸಂಖ್ಯೆಗಳು ಯಾವ್ಯಾವ ಸ್ಥಾನದಲ್ಲಿವೆ ಅಂತ ಗೊತ್ತಿದೆ ಅಲ್ವಾ ನಿಮಗೆ? ಬಿಡಿ, 10, 100, 1000 ಸ್ಥಾನ ಅಲ್ವಾ? 1000 ಸ್ಥಾನ ಅಂದರೆ ಇದನ್ನು ಯಾವ ರೀತಿ ಓದ್ತೀರಾ? 5004 ಅಲ್ವಾ ಮಕ್ಕಳೇ? ಇಲ್ಲಿ ಬರೆಯಿರಿ ಮಕ್ಕಳೇ. ಐದು 5004. ನಂತರದ ಸಂಖ್ಯೆಗಳನ್ನು ನೋಡಿ. ಬಿಡಿ, 10, 100, 1000 ಇವು ಸಹ 1000 ಸ್ಥಾನದಲ್ಲಿವೆ. 7305. 7305. ನಂತರ ಮೂರನೇ ಸಂಖ್ಯೆಯನ್ನು ನೋಡಿ. ಬಿಡಿ, 10, 100, 1000 ಇದು ಸಹ 1000 ಸ್ಥಾನದಲ್ಲಿವೆ ಅಲ್ವಾ ಮಕ್ಕಳೇ? 9000 ಆಗುತ್ತೆ. ನಂತರ ನಾಲ್ಕನೇ ಸಂಖ್ಯೆಯನ್ನು ಓದಿ ಮಕ್ಕಳೇ. ಬಿಡಿ, 10, 100, 1000 ಸ್ಥಾನದಲ್ಲಿವೆ. 5876. ಈ ಪದ ರೂಪದ ಸಂಖ್ಯೆಗಳನ್ನು ಸಂಖ್ಯೆ ರೂಪದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಸಂಖ್ಯೆಗಳನ್ನು ಕೊಟ್ಟಿದ್ರು, ನೀವು ಪದಗಳ ರೂಪದಲ್ಲಿ ಬರೆದ್ರಿ. ಇಲ್ಲಿ ಪದಗಳ ರೂಪದಲ್ಲಿ ಕೊಟ್ಟಿದ್ರೆ ಸಂಖ್ಯಾ ರೂಪದಲ್ಲಿ ನೀವು ಬರೀಬೇಕು. 6471. ಅದನ್ನ ಹೇಗೆ ಬರೆಯೋದು? 6471 ಅಲ್ವಾ? ನಂತರ 3009. 3009. ನಂತರ 9899. 9899. ನಂತರ 2420. ಅರ್ಥ ಆಯ್ತಲ್ವಾ ಮಕ್ಕಳೇ? ಹೀಗೆ ನೀವು ಸಹ ಪದರೂಪದ ಸಂಖ್ಯೆಗಳನ್ನ ಸಂಖ್ಯಾ ರೂಪದಲ್ಲಿ ಬರೆಯಿರಿ. ನಂತರ ನೀನೇ ಮಾಡು ಅಂತ ಕೊಟ್ಟಿದ್ದಾರೆ. ಗಮನಿಸಿ ಮಕ್ಕಳೇ, 3976ರ ಮುಂದಿನ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ಮುಂದಿನ ಸಂಖ್ಯೆ ಅಂದರೆ ಈ ಸಂಖ್ಯೆಗೆ ಒಂದು ಸಂಖ್ಯೆಯನ್ನು ಕೂಡಿಸಿದ್ರೆ ನಮಗೆ ಮುಂದಿನ ಸಂಖ್ಯೆ ಸಿಗುತ್ತೆ. 3977 ಆಗುತ್ತೆ. 3977. ನಂತರ 2900ರ ಹಿಂದಿನ ಸಂಖ್ಯೆ. ಹಿಂದಿನ ಸಂಖ್ಯೆ ಅಂದರೆ ಒಂದು ಸಂಖ್ಯೆಯನ್ನು ನಾವು ಕಳಿಬೇಕು ಮಕ್ಕಳೇ. ನೋಡಿ, 2899 ಆಗುತ್ತೆ. 2900ರಲ್ಲಿ ಒಂದು ಸಂಖ್ಯೆಯನ್ನು ಕಳೆದ್ರೆ 2999. ನಂತರ ಮೂರನೇ ಪ್ರಶ್ನೆ ನೋಡಿ. 3998 ಮತ್ತು 4000ದ ಮಧ್ಯದ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ ಮಕ್ಕಳೇ. ಮಧ್ಯದ ಸಂಖ್ಯೆ ಯಾವುದು ನೋಡಿ? 3998. ನಂತರ 99 ಬರುತ್ತೆ ಅಲ್ವಾ? ನೋಡಿ, 3999. ನಂತರ ನಾಲ್ಕನೇ ಪ್ರಶ್ನೆ ನೋಡಿ.
8476ರ ಮುಂದಿನ ಸಂಖ್ಯೆ 8477ಕ್ಕೆ ಡ್ಯಾಶ್ ಹೆಚ್ಚುತ್ತದೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ ಮಕ್ಕಳೇ, ಇಲ್ಲಿ 8476 ಇದೆ, ಇಲ್ಲಿ 8477 ಇದೆ. ಎಷ್ಟು ಸಂಖ್ಯೆ ಹೆಚ್ಚಾಗುತ್ತೆ ಮಕ್ಕಳೇ? ಇಲ್ಲಿ ಒಂದು ಸಂಖ್ಯೆ ಹೆಚ್ಚಾಗುತ್ತೆ ಅಲ್ವಾ, ಒಂದು ಹೆಚ್ಚುತ್ತದೆ. ನಂತರ ಅಭ್ಯಾಸ 2.1 ಗಮನಿಸಿ ಮಕ್ಕಳೇ. ಈ ಸಂಖ್ಯೆಗಳನ್ನು ಓದು ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಈ ಸಂಖ್ಯೆಗಳನ್ನು ನೀವು ಸಹ ಸರಿಯಾಗಿ ಓದಿ ಮಕ್ಕಳೇ. ಬಿಡಿ 10 100ರ ಸ್ಥಾನದಲ್ಲಿವೆ ಅಲ್ವಾ, ಹಾಗಾಗಿ 697. ನಂತರ ಎರಡನೆಯ ಸಂಖ್ಯೆ 809. ನಂತರ 4 ಅಂಕಿಗಳಿವೆ ಮಕ್ಕಳೇ. ಬಿಡಿ 10 100 1000 1576. ನಂತರ 4ನೇ ಸಂಖ್ಯೆಯನ್ನು ಗಮನಿಸಿ. ಇಲ್ಲೂ ಸಹ 4 ಅಂಕಿಗಳಿವೆ ಮಕ್ಕಳೇ. ಬಿಡಿ 10 100 1000 5298. ನಂತರ ಇಲ್ಲೂ ಸಹ 4 ಅಂಕಿಗಳಿವೆ ಮಕ್ಕಳೇ. 7005. ನಂತರ 9899, 7203, 8004. ಈ ರೀತಿಯಲ್ಲಿ ನೀವು ಸಹ ಸರಿಯಾಗಿ ಓದಿ ಮಕ್ಕಳೇ. ಮೊದಲು ನೀವು ಸ್ಥಾನ ಬೆಲೆಗಳನ್ನು ಗುರುತಿಸ್ಕೊಳ್ಬೇಕು. ಎಷ್ಟು ಸ್ಥಾನಗಳಿವೆ ಅಂತ ನೋಡ್ಕೊಂಡ್ಬಿಟ್ಟು ಆಮೇಲೆ ಆ ಸಂಖ್ಯೆಯನ್ನು ಓದಿ ಮಕ್ಕಳೇ. ನಂತರ ಮುಖ್ಯ ಪ್ರಶ್ನೆ 2 ಗಮನಿಸಿ ಮಕ್ಕಳೇ. ಈ ಸಂಖ್ಯೆಗಳನ್ನು ಸ್ಥಾನ ಬೆಲೆ ನಕ್ಷೆಯಲ್ಲಿ ಬರೆ ಅಂತ ಕೊಟ್ಟಿದ್ದಾರೆ. ಉದಾಹರಣೆಯನ್ನು ಕೊಟ್ಟಿದ್ದಾರೆ ನೋಡಿ. 3594 ಅಂತ ಕೊಟ್ಟಿದ್ದಾರೆ. ಇವುಗಳ ಸ್ಥಾನ ಬೆಲೆ ಗೊತ್ತಿದೆ ಅಲ್ವಾ? ಬಿಡಿ 10 100 1000. ನೋಡಿ ಮಕ್ಕಳೇ, ಬಿಡಿ ಸ್ಥಾನದಲ್ಲಿ 4, 10ರ ಸ್ಥಾನದಲ್ಲಿ 9 ಇದೆ, 100ರ ಸ್ಥಾನದಲ್ಲಿ 5 ಇದೆ, 1000 ಸ್ಥಾನದಲ್ಲಿ 3 ಇದೆ ಮಕ್ಕಳೇ. ಹೀಗೆ ಸ್ಥಾನ ಬೆಲೆ ನಕ್ಷೆಯಲ್ಲಿ ನೀವು ಸಹ ಬರಿಬೇಕು ಮಕ್ಕಳೇ. ತುಂಬಾ ಸುಲಭ ಇದೆ ಮಕ್ಕಳೇ, ಗಮನಿಸಿ. 307. ನೋಡಿ ಮಕ್ಕಳೇ, ಬಿಡಿ 10 100ರ ಸ್ಥಾನದಲ್ಲಿ ನಾವು ಬರಿಬೇಕು ಅಲ್ವಾ. ನೋಡಿ, ಬಿಡಿ ಸ್ಥಾನದಲ್ಲಿ 7 ಇದೆ, 10ರ ಸ್ಥಾನದಲ್ಲಿ 0 ಇದೆ, 100ರ ಸ್ಥಾನದಲ್ಲಿ 3 ಇದೆ. ಹೀಗೆ ಮಕ್ಕಳೇ. ನಂತರ ಎರಡನೇ ಪ್ರಶ್ನೆಯನ್ನು ಗಮನಿಸಿ. ಬಿಡಿ 10 100 100ರ ಸ್ಥಾನದಲ್ಲಿದ್ದಾವಲ್ವಾ, 611. ಬಿಡಿ ಸ್ಥಾನದಲ್ಲಿ 1 ಇದೆ ಮಕ್ಕಳೇ. ನಂತರ 10ರ ಸ್ಥಾನದಲ್ಲಿ 1 ಇದೆ, 100ರ ಸ್ಥಾನದಲ್ಲಿ 6. ನಂತರ ಇಲ್ಲಿ 4 ಅಂಕಿಗಳಿವೆ ಮಕ್ಕಳೇ. 5926. ಬಿಡಿ ಸ್ಥಾನದಲ್ಲಿ 6, 10ರ ಸ್ಥಾನದಲ್ಲಿ 2, 100ರ ಸ್ಥಾನದಲ್ಲಿ 9, 1000 ಸ್ಥಾನದಲ್ಲಿ 5, 5926. ನಂತರ 4ನೇ ಪ್ರಶ್ನೆಯನ್ನು ಗಮನಿಸಿ. 6000. ಬಿಡಿ ಸ್ಥಾನದಲ್ಲಿ 0, 10ರ ಸ್ಥಾನದಲ್ಲಿ 0, 100ರ ಸ್ಥಾನದಲ್ಲಿ 0, 1000 ಸ್ಥಾನದಲ್ಲಿ 6, 6000. ನಂತರ 5ನೇ ಸಂಖ್ಯೆಯನ್ನು ಗಮನಿಸಿ. 8888. ಬಿಡಿ ಸ್ಥಾನದಲ್ಲಿ 8, 10ರ ಸ್ಥಾನದಲ್ಲಿ 8, 100ರ ಸ್ಥಾನದಲ್ಲಿ 8, 1000 ಸ್ಥಾನದಲ್ಲಿ 8, 8888. ನಂತರ 9400. ಬಿಡಿ ಸ್ಥಾನದಲ್ಲಿ 0, 10ರ ಸ್ಥಾನದಲ್ಲಿ 0, 100ರ ಸ್ಥಾನದಲ್ಲಿ 4, 1000 ಸ್ಥಾನದಲ್ಲಿ 9, 9400. ನಂತರ 7ನೇ ಸಂಖ್ಯೆಯನ್ನು ಗಮನಿಸಿ. 9991. ಬಿಡಿ ಸ್ಥಾನದಲ್ಲಿ 1, 10ರ ಸ್ಥಾನದಲ್ಲಿ 9, 100ರ ಸ್ಥಾನದಲ್ಲಿ 9, 1000 ಸ್ಥಾನದಲ್ಲಿ 9, 9991. ನಂತರ 8ನೇ ಸಂಖ್ಯೆಯನ್ನು ಗಮನಿಸಿ. 7343. ಬಿಡಿ ಸ್ಥಾನದಲ್ಲಿ 3, 10ರ ಸ್ಥಾನದಲ್ಲಿ 4, 100ರ ಸ್ಥಾನದಲ್ಲಿ 3, 1000 ಸ್ಥಾನದಲ್ಲಿ 7, 7343. ಹೀಗೆ ಸ್ಥಾನ ಬೆಲೆಗೆ ಅನುಗುಣವಾಗಿ ಸಂಖ್ಯೆಗಳನ್ನು ಬರೆಯಿರಿ ಮಕ್ಕಳೇ. ಮುಖ್ಯ ಪ್ರಶ್ನೆ 3. ಈ ಸಂಖ್ಯೆಗಳನ್ನು ಪದಗಳಲ್ಲಿ ಬರೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಉದಾಹರಣೆಯನ್ನು ಕೊಟ್ಟಿದ್ದಾರೆ ಗಮನಿಸಿ. 2490 ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಇದನ್ನು ನಾವು ಪದಗಳಲ್ಲಿ ಬರೆದಾಗ 2490 ಈ ರೀತಿ ಪದಗಳಲ್ಲಿ ಬರೀಬೇಕು. ನಂತರದ ಸಂಖ್ಯೆಯನ್ನು ಗಮನಿಸಿ. 3524. ಅದನ್ನು ಯಾವ ರೀತಿಯಲ್ಲಿ ಬರೆಯೋದು? 3524. ಎರಡನೆಯ ಸಂಖ್ಯೆಯನ್ನು ಗಮನಿಸಿ. 4967. 4967. ನಂತರ ಮೂರನೆಯ ಸಂಖ್ಯೆ 8740. 8740. ನಂತರದ ಸಂಖ್ಯೆ 8001. 8001.
ನೋಡಿ ಮಕ್ಕಳೇ, ಹೀಗೆ ನೀವು ಸಹ ಸಂಖ್ಯೆಗಳನ್ನು ಪದಗಳ ರೂಪದಲ್ಲಿ ಬರೆಯಿರಿ. ನಂತರ ಪ್ರಶ್ನೆ 4, ಈ ಚಿತ್ರಗಳಲ್ಲಿ ವ್ಯಕ್ತವಾಗಿರುವ ಸಂಖ್ಯೆಗಳನ್ನು ಸ್ಥಾನ ಬೆಲೆ ಪಟ್ಟಿಯಲ್ಲಿ ಬರೆದು ಓದು ಅಂತ ಇದೆ. ಗಮನಿಸಿ ಮಕ್ಕಳೇ, ಉದಾಹರಣೆಯನ್ನು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಬಿಡಿಗಳೆಷ್ಟಿವೆ ನೋಡಿ, 1 2 3 4 5 6 7 8 8 ಬಿಡಿಗಳಿವೆ ಮಕ್ಕಳೇ. 1 2 3 4 4 ಹತ್ತುಗಳಿವೆ. 1 2 3 4 5 5 ನೂರುಗಳಿವೆ. 1 2 3 3 ಸಾವಿರಗಳಿವೆ ಮಕ್ಕಳೇ. ಹಾಗಾದರೆ ನೋಡಿ, 3548 ಈ ರೀತಿಯಲ್ಲಿ ಬರಿಬೇಕಾಗತ್ತೆ. ನಂತರ ನೋಡಿ ಮಕ್ಕಳೇ, ಇಲ್ಲಿ ನೋಡಿ ಬಿಡಿಗಳೆಷ್ಟಿವೆ, 1 2 3 4 5 6 6 ಬಿಡಿಗಳಿವೆ ಮಕ್ಕಳೇ. 10 ಎಷ್ಟಿವೆ ನೋಡಿ, 1 2 2 ಹತ್ತುಗಳಿವೆ. 100 ಎಷ್ಟಿವೆ ನೋಡಿ ಮಕ್ಕಳೇ, 1 2 3 3 ನೂರುಗಳಿವೆ. 1 ಸಾವಿರವಿದೆ. ಇದನ್ನು ಓದಿ ಮಕ್ಕಳೇ, 1326. ನಂತರ ನೋಡಿ ಮಕ್ಕಳೇ, 1 2 3 4 5 6 7 8 9 9 ಬಿಡಿಗಳಿವೆ. 10 ಎಷ್ಟಿವೆ ನೋಡಿ ಮಕ್ಕಳೇ, 1 2 3 3 ಹತ್ತುಗಳಿವೆ. 100 ಎಷ್ಟಿವೆ ನೋಡಿ ಮಕ್ಕಳೇ, 1 2 3 4 4 ನೂರುಗಳಿವೆ ಮಕ್ಕಳೇ. ನಂತರ 1000 ಒಂದಿದೆ. ಇದನ್ನು ಓದಿ ಮಕ್ಕಳೇ, 1439. ನಂತರ 4ನೇ ಚಿತ್ರವನ್ನು ಗಮನಿಸಿ. ಎಷ್ಟು ಬಿಡಿಗಳಿವೆ ಮಕ್ಕಳೇ, 1 2 3 4 5 6 7 8 8 ಬಿಡಿಗಳಿವೆ ಮಕ್ಕಳೇ. 10 ಎಷ್ಟಿವೆ, 2 ಇವೆ. 100 ಎಷ್ಟಿವೆ ಮಕ್ಕಳೇ, 1 2 3 4 4 ನೂರುಗಳಿವೆ. 1000 ಒಂದಿದೆ ಮಕ್ಕಳೇ. ಇದನ್ನು ಯಾವ ರೀತಿ ಓದೋದು ಮಕ್ಕಳೇ, 1428. ನಂತರ 5ನೇ ಮುಖ್ಯ ಪ್ರಶ್ನೆ, ಇವುಗಳ ಮುಂದಿನ ಸಂಖ್ಯೆ ಬರೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಮುಂದಿನ ಸಂಖ್ಯೆ ಅಂದರೆ ಇಲ್ಲಿ ಕೊಟ್ಟಂತಹ ಸಂಖ್ಯೆಗೆ ಒಂದು ಸಂಖ್ಯೆಯನ್ನು ಕೂಡಿಸ್ಬೇಕಲ್ವಾ. ನೋಡಿ, 6820 ಇದೆ. ಇದಕ್ಕೆ ಒಂದು ಸಂಖ್ಯೆಯನ್ನು ಕೂಡಿಸ್ಬೇಕು ಮಕ್ಕಳೇ. 6820 ಇದಕ್ಕೆ ಒಂದು ಸಂಖ್ಯೆಯನ್ನು ಕೂಡಿಸಿ ಎಷ್ಟಾಗುತ್ತೆ, 6821 ಆಗುತ್ತೆ. ಇದೇ ರೀತಿಯಲ್ಲಿ ಇಲ್ಲಿ ಕೊಟ್ಟಂತಹ ಸಂಖ್ಯೆಗಳಿಗೆ ಒಂದು ಸಂಖ್ಯೆಯನ್ನು ಕೂಡಿಸಿ ಮುಂದಿನ ಸಂಖ್ಯೆಯನ್ನು ಬರೀಬೇಕು ಮಕ್ಕಳೇ. ನೋಡಿ, 6820ಕ್ಕೆ ಒಂದನ್ನು ಕೂಡಿದರೆ 6821. ನಂತರ 3948 ಇದೆ. ಇದಕ್ಕೆ ಒಂದು ಸಂಖ್ಯೆಯನ್ನು ಕೂಡಿಸಿ 3949. ನಂತರ 5201 ಇದೆ ಮಕ್ಕಳೇ. ಇದಕ್ಕೆ ಒಂದು ಸಂಖ್ಯೆಯನ್ನು ಕೂಡಿ 5202. ನಂತರ 7605 ಇದರ ಮುಂದಿನ ಸಂಖ್ಯೆ 7606. ಒಂದು ಅಂಕಿಯನ್ನು ಕೂಡಿಸ್ತಾ ಹೋಗಬೇಕು ಮಕ್ಕಳೇ. ನಂತರ 4200 ಇದೆ. 4201. ನಂತರ 3999 ಇದೆ ಮಕ್ಕಳೇ. ಇದಕ್ಕೆ ಒಂದು ಸಂಖ್ಯೆಯನ್ನು ಕೂಡಿಸಿದಾಗ 4000 ಆಗುತ್ತೆ. ನಂತರ 2829 2830 ಆಗುತ್ತೆ ಮಕ್ಕಳೇ. 2830. ನಂತರ 3007 ಇದೆ ಮಕ್ಕಳೇ. 3008 ಆಗುತ್ತೆ. ಮುಂದಿನ ಸಂಖ್ಯೆ ಅಂದರೆ ಒಂದು ಸಂಖ್ಯೆನ ಕೂಡಿಸಿ ಬರೀಬೇಕು. ನಂತರ 6ನೇ ಮುಖ್ಯ ಪ್ರಶ್ನೆ, ಇವುಗಳ ಹಿಂದಿನ ಸಂಖ್ಯೆ ಬರೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಹಿಂದಿನ ಸಂಖ್ಯೆ ಅಂತಂದರೆ ಇಲ್ಲಿ ಕೊಟ್ಟಂತಹ ಸಂಖ್ಯೆಯಲ್ಲಿ ಒಂದು ಸಂಖ್ಯೆಯನ್ನು ಕಳಿಬೇಕು ಮಕ್ಕಳೇ. ಇಲ್ಲಿ 3926 ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ಸಂಖ್ಯೆನ ಕಳಿಬೇಕು ಮಕ್ಕಳೇ. ನೋಡಿ, 3926 ಮೈನಸ್ 1. ನೋಡಿ, 6ರಲ್ಲಿ 1 ಹೋದರೆ 5, 2ಕ್ಕೆ 2, 9ಕ್ಕೆ 9, 3ಕ್ಕೆ 3. ಎಷ್ಟಾಗುತ್ತೆ ಮಕ್ಕಳೇ? 3925. 3925. ನಂತರ ನೋಡಿ, 5439 ಇದೆ. ಇದರಲ್ಲಿ ಒಂದು ಸಂಖ್ಯೆಯನ್ನು ಕಳೆಯಿರಿ ಮಕ್ಕಳೇ. 5438. ಒಂದು ಸಂಖ್ಯೆನ ಕಡಿಮೆ ಮಾಡಬೇಕು. ನಂತರ 6400 ಇದೆ. 6399. ನಂತರ 3570 ಇದೆ ಮಕ್ಕಳೇ. 3569. ನಂತರ 4900 ಇದೆ ಮಕ್ಕಳೇ. ಒಂದು ಸಂಖ್ಯೆಯನ್ನು ಕಡಿಮೆ ಮಾಡಿದರೆ 4899. ನಂತರ 5000 ಇದೆ ಮಕ್ಕಳೇ. ಇದರಲ್ಲಿ ಒಂದು ಸಂಖ್ಯೆನ ಕಳೆದಾಗ 4999. ನಂತರ 3827 ಇದೆ. 3826. ಒಂದು ಸಂಖ್ಯೆನ ಕಡಿಮೆ ಮಾಡ್ತಾ ಹೋಗ್ಬೇಕು ಮಕ್ಕಳೇ. 4999 ಇದೆ. ಇಲ್ಲಿ ಒಂದು ಸಂಖ್ಯೆನ ಕಡಿಮೆ ಮಾಡಿದಾಗ 4998.
ನಂತರ 7ನೇ ಮುಖ್ಯ ಪ್ರಶ್ನೆ, ಇವುಗಳ ಮಧ್ಯದ ಸಂಖ್ಯೆ ಬರೆ ಅಂತ ಇದೆ ಮಕ್ಕಳೇ. ಈ ಎರಡೂ ಸಂಖ್ಯೆಗಳ ಮಧ್ಯದ ಸಂಖ್ಯೆನ ಬರಿಬೇಕು. 2769 ಹಾಗೂ 2771 ಮಧ್ಯದ ಸಂಖ್ಯೆ ಯಾವುದು ಮಕ್ಕಳೇ? 2770. ನಂತರ 5490 ಹಾಗೂ 5492 ಮಧ್ಯದ ಸಂಖ್ಯೆ 5491. ನಂತರ 3999 ಹಾಗೂ 4001 ಮಧ್ಯದ ಸಂಖ್ಯೆ 4000. 5888 ಹಾಗೂ 5890 ಈ ಸಂಖ್ಯೆಗಳ ಮಧ್ಯದ ಸಂಖ್ಯೆ 5889. ಹಾಗಾದರೆ ಮಕ್ಕಳೇ, ಈ ಅಭ್ಯಾಸದಲ್ಲಿ ಬಂದಿರತಕ್ಕಂತಹ ಎಲ್ಲ ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.